ಸಭೆಗೆ ನಮಸ್ಕಾರ. ಶಿವಣ್ಣ ಸರಿಗೆ ವಿಶೇಷ ನಮಸ್ಕಾರ. ಈ ತಾನೇ ಬಂದೆ, ಮತ್ತೆ ಸುಮಾರು ಜನ ಕಾಣಿಸ್ತಿಲ್ಲ. ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ದೊಡ್ಡ ದುಶ್ಮನ್ನು, ದೊಡ್ಡ ಸ್ನೇಹಿತ ಎರಡು ಒಟ್ಟಿಗೆ ಇದ್ರೆ ಅದು ದುನಿಯಾ ವಿಜಯ್. ಅವನ ಪಕ್ಕಕ್ಕಿದ್ರೆ ಮಾತಾಡಕ್ಕೆ ಚಂದ ಇರುತ್ತೆ ಸರ್. ಥ್ಯಾಂಕ್ ಯು. ಹೇಳಿ ಸರ್. ಇದು ಎಷ್ಟು ವರ್ಷದ ಸ್ನೇಹ ಅಂತ ನಿನ್ನ ಪ್ರಕಾರ? ಒಂದು 18, ಅದಕ್ಕೆ ಮುಂಚೆ ಒಂದು 25-30 ಆಯ್ತೇನಪ್ಪ. ಹೌದು. ಇವಂದು ಇನ್ಸಿಡೆಂಟ್ಸೇ ಹೇಳ್ಬೇಕು ನಾನು. ನಂದು ಇವಂದು ಎಂಥ ಸ್ನೇಹ ಅಥವಾ ಇವನು ಎಂಥ ವಿಶೇಷ ವ್ಯಕ್ತಿ ಅನ್ಬೇಕಂದ್ರೆ, ಇವನ ಮೊದಲಿಗೆ ನನ್ನ ಮತ್ತೆ ದುನಿಯಾ ಸೂರಿ ಸಿನಿಮಾಗೆ ಒಂದು ಬೆಕ್ಕು ಹಿಡ್ಕೊಂಬಂದವನು. ಒಂದು ಬೆಕ್ಕು ಬೇಕಿತ್ತು ಶೂಟಿಂಗಿಗೆ. ಆ ಬೆಕ್ಕು ತಂದಾಗ ಅದು ಏನು ಬೆಕ್ಕಿಗಿಂತ ಆಕ್ಟಿವ್ ಆಗಿದ್ದ. ಅವತ್ತಿಂದ ಶುರು ಆಯ್ತು ಸ್ನೇಹ. ಚಿರತೆ ಅಲ್ವಾ ಸರ್? ಬೆಕ್ಕಂದ್ಮೇಲೆ ಚಿರತೆ, ಅದೇ ಕ್ಯಾಟ್ ಫ್ಯಾಮಿಲಿ ಬಿಡಲ್ಲ, ಚುರುಕಾಗಿರುತ್ತೆ. ಕರಿ ಚಿರತೆ ಬೇರೆ. ಎಸ್. ಅದಾದ ನಂತರ ಒಟ್ಟೊಟ್ಟಿಗೆ ಇವನಿಗೆ ಹಾಡು ಬರೆಯೋದು, ಇವನ ಹತ್ರ ಬೈಸ್ಕೊಳ್ಳೋದು. ಒಂದ್ಸತಿ ಅಂತೂ ನಮ್ಮಪ್ಪ ವೆಸ್ಟ್ ಇಂಡೀಸು ಓಪನಿಂಗು ಬ್ಯಾಟ್ಸ್ಮನ್ನು ಅಂತ ಒಂದು ಲೈನ್ ಬರೆದ್ಬಿಟ್ಟಿದ್ದೀನಿ. ಇದೇ ಥರದ್ದೊಂದು ಆಡಿಯೋ ಫಂಕ್ಷನ್ನು. ಅವತ್ತು ನಾನು ಇದ್ದೀನಿ, ಇವನು ವೇದಿಕೆಗೆ ಬಂದ. ಎಲ್ಲ ಊಟ ಆಯಿತು, ಶರಬತ್ತು ತೊಗೊಂಡ್ವಿ ಅವತ್ತೊಟ್ಟಿಗೆ. ಶರಬತ್ ಎಫೆಕ್ಟಲ್ಲಿ ರಾತ್ರಿ 11:30-12 ಗಂಟೆ ಫೋನು. ನಮ್ಮಪ್ಪ ವೆಸ್ಟ್ ಇಂಡೀಸು ಓಪನಿಂಗ್ ಬ್ಯಾಟ್ಸ್ಮನ್ನ, ಬೇರೆ ಯಾವನೂ ಸಿಗಲ್ವೇನ್ರಿ ನಿಮ್ಗೆ ಹಂಗೆಲ್ಲ ಬರೆಯೋಕ್ಕೆ? ನಮ್ಮಪ್ಪ ಬೆಳ್ಳಿಗಿದ್ರು ಸರ್, ಅದಕ್ಕೆ ವೆಸ್ಟ್ ಇಂಡೀಸ್ ಓಪನಿಂಗ್ ಬ್ಯಾಟ್. ನಮ್ಮಮ್ಮ ಏನೋ ಕಪ್ಪಗಿದ್ರು, ನಮ್ಮಪ್ಪ ಕೆಂಪಗೆ ಚೆನ್ನಾಗಿದ್ರು ಸರ್. ನೀವೇನೋ ರಾಂಗ್ ಅಪ್ಪನ ನೋಡ್ಬಿಟ್ಟು ನಮ್ಮಪ್ಪ ಅಂತ ಬರ್ದ್ಬಿಟ್ಟಿದ್ದೀರಾ. ಹಳೆ ಸಾಲ ಎಲ್ಲ ತೀರಿಸ್ಬಿಟ್ಟ ಅವತ್ತು. ಆಮೇಲೆ ದುನಿಯಾ ವಿಜಯ್ ಎಂಥ ಅಚ್ಚ ಕನ್ನಡಿಗ ಅಂದರೆ ಅವ್ನು ಬೈಯದ್ ಕೇಳಿಸ್ಕೋಬೇಕು ನೀವು. ಯಾವ ಕವಿ, ಯಾವ ಮಹಾನ್ ಜ್ಞಾನಪೀಠ ಅವಾರ್ಡಿಗೂ ಕಮ್ಮಿ ಇಲ್ಲ ಅವನು ಕನ್ನಡದಲ್ಲಿ. ಆ ರೇಂಜ್ ಪದಪುಂಜ ಇಟ್ಟಿದ್ದಾನೆ. ಸ್ವಂತ ರಚನೆ ಅವೆಲ್ಲ. ಅವನ ಹತ್ರ ಬೈಸ್ಕೊಂಡ್ರೆ ಗೊತ್ತಾಗದು ನಿಮಗೆ. ಅದು ಎಲ್ಲಿ ಸ್ನೇಹ ಇರುತ್ತೋ, ಪ್ರೀತಿ ಇರುತ್ತೋ ಅಲ್ಲಿ ಬೈಗಳ ಉಚಿತ. ಒಂದು ಗಂಟೆವರೆಗೆ ಬೈದಿದ್ದಾನೆ. ರಾತ್ರಿ 11 ಗಂಟೆಗೆ ಫೋನ್ ಮಾಡ್ದ. ಹಿಂಗೆ ಸೋಪ್ ಹಾಕ್ಕೊಳ್ಳೋ, ಮೈ ಉಜ್ಕೊಳ್ಳೋ, ಬಾಗಿಲು ಹಾಕ್ಕೊಂಡು ಸ್ನಾನನೇ ಮಾಡ್ಕೊಳ್ಳೋ. ಇದನ್ನು ನನಗೆ ಯಾಕೆ ಬರೀತೀರಿ? ಬೇರೆ ಯಾರು ಸಿಗಲ್ವ ನಿಮಗೆ? ಹಳೆ ಪಾತ್ರೆ, ಹಳೆ ಕಬ್ಬಣ, ಏನು ಅನ್ಕೊಂಡಿದ್ದೀರಿ ನನ್ನ ಅಂತ ಹಿಡ್ಕೊಂಬಿಟ್ಟ. ಆಮೇಲೆ ಇವನು ಬಿಡಲ್ಲ. ಆಮೇಲೆ ಇವತ್ತರ ಮಧ್ಯರಾತ್ರಿ ಎಲ್ಲ ನೀವು ಎಂಥ ಪ್ರಪಂಚದ ಕೆಟ್ಟ ಘಳಿಗೆಗಳಲ್ಲೂ ಇವನ ಸರ್ಕಲ್, ಇವನಿಗೆ ಸ್ವಲ್ಪ ಪರಿಚಯ ಇದ್ರೂ ಸಾಕು. ಅವ್ರಿಗೆ ತೊಂದರೆ ಇದೆ ಅಂದರೆ ಹೊತ್ತಲ್ಲಿ ಹಾಜರಾಗೋ ಏಕೈಕ ಜೀವ ಇದು ದುನಿಯಾ ವಿಜಯ್. ನನ್ನ ಸರ್ಕಲಲ್ಲಿ, ನನ್ನ ವಿಷಯದಲ್ಲೇ ಆಗಿರ್ಬೋದು, ಅವನು ಕಷ್ಟಗಳನ್ನು ಹೇಳ್ಕೊಳ್ಳೋಕ್ಕೆ ಆಗಿರ್ಬೋದು, ಸುಖಗಳನ್ನು ಹಂಚ್ಕೊಳ್ಳೋಕ್ಕೆ ಆಗಿರ್ಬೋದು, ಜಗಳಕ್ಕಿರ್ಬೋದು, ಪ್ರೀತಿಗಿರ್ಬೋದು, ವಿಶ್ವಾಸಕ್ಕಿರ್ಬೋದು, ಸಂತೋಷಕ್ಕಿರ್ಬೋದು, ಹೊತ್ತಲ್ಲೇ ಸಿಗೋದು ನನಗೆ ವಿಜಯ್. ಹಾಗೆ ನಾನು ಅವನಿಗೆ ಸಾಕಷ್ಟು ಸತಿ ಸಿಗ್ತೀನಿ. ತುಂಬ ಕೆಲಸ ಮಾಡಿದ್ದೇ ಇರ್ಬೋದು, ಬಟ್ ಒಂದು ಜರ್ನಿ, ತುಂಬ ವಿಶೇಷವಾದ ಜರ್ನಿ. ಈಗ ತಂತ್ರಜ್ಞ ಈಗ ಅವನು ಕಳೆದೊಂದು 2-3 ವರ್ಷದಿಂದ. ಅವಾಗಲೂ ಸಾಕಷ್ಟು ಸತಿ ಸಿಕ್ಕಿದ್ದೀವಿ. ಖುಷಿ ಏನಂದರೆ ಅವನು ಪುಂಖ ಕತೆ ಹೇಳ್ತಾನೆ. ಕಥೆ ಹಾಡಿಗೆ ಏನಾರ ದುನಿಯಾ ವಿಜಯ್ ಸಿಕ್ಕರಿ ಮುಗೀತು ಕತೆ. ಅದು ಆ ಸ್ಪೀಡ್ ನನಗೆ ಇಷ್ಟ ಆಗುತ್ತೆ. ಯಾವುದೇ ವ್ಯಕ್ತಿಲಿ ಒಂದು ಸ್ಪೀಡು, ಒಂದು ಎನರ್ಜಿ, ಒಂದು ಚೈತನ್ಯ. ಮಾಡ್ತೀವೋ ಬಿಡ್ತೀವೋ, ಅದನ್ನು ಮಾಡ್ತೀವಿ ಅಂತ ಅಂದ್ಕೋಬೇಕು. ಅದು ದುನಿಯಾ ವಿಜಯ್ ಸಿಕ್ಕಾಬಟ್ಟೆ ಅಂದ್ಕೋತಾನೆ. ಒಂದು ಸಣ್ಣ ನಾಟ್ ಹೇಳಿದ್ರೆ ಸಾಕೋದು, ಎಕ್ಸ್ಪ್ಯಾನ್ಷನ್ಸ್ ಎಲ್ಲ ಹೇಳ್ತಾ ಕೂತಿರ್ತಾನೆ. ಸೊ ಒಳಗಡೆ ಒಬ್ಬ ತಂತ್ರಜ್ಞ ಹುಟ್ಟಿ ಅರಳಿ ಆಚೆ ಬಂದು ಈಗ 2ನೇ ನಿರ್ದೇಶನ. ಮೊದಲನೇದು 6 ಹೊಡೆದ್ಬಿಟ್ಟಿದ್ದಾನೆ. ಇದು ಸ್ಟೇಡಿಯಂ ಹೊರಗೋಗಲ್ಲಪ್ಪ 6 ಅನ್ನೋದು ಒಬ್ಬ ಸ್ನೇಹಿತನಾಗಿ ನನ್ನ ತುಂಬ ಹೃದಯದ ಹಾರೈಕೆ. ಥ್ಯಾಂಕ್ ಯು. ಜೈ ಭೀಮ. ಮತ್ತೆ ಇಂಥ ಒಂದು ಸಂದರ್ಭದಲ್ಲಿ ನನ್ನ ಮತ್ತೆ ದುನಿಯಾ ವಿಜಯ್ ಅದು ಒಂದೇ ಬೇಜಾರು, ನಾವಿಬ್ರು ಇವತ್ತಿಗೂ ಮೆಚ್ಯೂರ್ಡ್ ಆಗಿಲ್ಲ ಅಷ್ಟೊಂದು. ಒಂದು ಸಣ್ಣ ಮೆಚ್ಯೂರಿಟಿ ಈ ವರ್ಷದಿಂದ ನನಗೂ ಮತ್ತೆ ದುನಿಯಾ ವಿಜಯ್ ಇಬ್ಬರಿಗೂ ಬರಲಿ. 4 ಮಂದಿ ನಮ್ಮನ್ನ ಏರಿಯಾದಲ್ಲಿ ಕೂರಿಸಿ ಆರತಿ ಮಾಡಲಿ ಅಂತ ಹಾರೈಸ್ತಾ, ಜೈ ಭೀಮ, ಜೈ ದುನಿಯಾ ವಿಜಯ್. ನಮಸ್ಕಾರ. 10:30 ಮೇಲೆ ಫೋನ್ ಮಾಡ್ತೀನಿ ಬಿಡಿ ಸರ್ ಇವತ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.